ರಾಜ್ಯ ರಾಜಕಾರಣದ ಹೈ ವೋಲ್ಟೇಜ್ ಮೀಟಿಂಗ್ ಇವತ್ತು ದೆಹಲಿಯಲ್ಲಾಗುತ್ತೆ. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೀಗಾಗಿ ಸಿಎಂ ಹಾಗೆ ಡಿಸಿಎಂ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ಡೆಲ್ಲಿ ಟೂರ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇದ್ದಾರೆ. ಯಾಕಂದ್ರೆ ಹೈಕಮಾಂಡ್ನ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ದೆಹಲಿಯಲ್ಲಿ. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಹೈಕಮಾಂಡ್ ನಿರ್ಧಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ. ಕಳೆದ ಬಾರಿ ದೂರ ಉಳಿದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ದೆಹಲಿಗೆ ಪ್ರವಾಸ ಹೋದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೋಗಿರಲಿಲ್ಲ ಪ್ರವಾಸಕ್ಕೆ. ಕುತೂಹಲ ಮೂಡಿಸ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ಸಹ ಸಮಯ ಕೇಳಿದ್ದಾರೆ ಸಿಎಂ ಡಿಸಿಎಂ. ಹಾಗಾಗಿ ಏನ್ ಚರ್ಚೆ ಆಗುತ್ತೆ? ರಾಹುಲ್ ಗಾಂಧಿ ಅವರು ಸಮಯ ಕೊಡ್ತಾರಾ ಭೇಟಿಗೆ? ಇವತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಜೊತೆಯಲ್ಲಿ ಸಭೆ ನಡೆಯಲಿದೆ. ಸಂಜೆ ಸುರ್ಜೇವಾಲಾ ಅವರ ಜೊತೆಯಲ್ಲೂ ಸಹ ಸಭೆ ನಡೆಸಲಾಗುತ್ತೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು 1-2 ಸಭೆಯಂತೂ ಹೈಕಮಾಂಡ್ ಮಟ್ಟದಲ್ಲಿ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಅದಕ್ಕೆಲ್ಲ ತಯಾರಿಯೂ ಸಹ ಆಗಿದೆ. ರಾಜ್ಯ ರಾಜಕಾರಣದ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಹೋದ ನಂತರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಸುರ್ಜೇವಾಲಾ ರಾಜ್ಯಕ್ಕೆ ಬಂದು ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದಾಗಿನಿಂದ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದೆ ಸಚಿವರ ವಿರುದ್ಧವಾಗಿ. ಸಿಎಂ ಬದಲಾವಣೆ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಮಾಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ. ನನ್ನ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ನಡೀತಾ ಇರುವಂತಹ ಮೀಟಿಂಗ್ ಇದೆಯಲ್ಲ ದೆಹಲಿಯಲ್ಲಿ, ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಮಾರುತೇಶ್, ರಾಜ್ಯ ರಾಜಕಾರಣದ ಬಗ್ಗೆ ಹೈಕಮಾಂಡ್ ನಾಯಕರು ಇವತ್ತು ಚರ್ಚೆ ನಡೆಸ್ತಾರೆ ದೆಹಲಿಯಲ್ಲಿ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಬ್ರು ಸಹ ಅಲ್ಲೇ ಇದ್ದಾರೆ. ಕಳೆದ ಬಾರಿ ಗಮನಿಸಿದ್ವಿ, ಡಿಕೆ ಶಿವಕುಮಾರ್ ಅವರು ಹೋಗಿರ್ಲಿಲ್ಲ ಸಿಎಂ ಹೋದಂತಹ ಸಂದರ್ಭದಲ್ಲಿ ದೆಹಲಿಗೆ. ಆದ್ರೆ ಈಗ ಇಬ್ರು ಸಹ ಹೋಗಿದ್ದಾರೆ. ಎಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಈ ಮೀಟಿಂಗ್? ಪ್ರಗತಿ, ಈ ಮೀಟಿಂಗ್ ಆಗೋದಕ್ಕಿಂತ ಮುಂಚಿತವಾಗಿ ರಾಜ್ಯದಲ್ಲಿ ಆದಂತಹ ಒಂದಷ್ಟು ಬೆಳವಣಿಗೆಗಳ ಕಾರಣದಿಂದಲೇ ಈ ಮೀಟಿಂಗ್ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಯಾಕಂದ್ರೆ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಪರವಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಶಾಸಕರುಗಳು ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಬೆಂಗಳೂರಿನಲ್ಲೇ ಇದ್ದಾಗ ಅವರ 1-to-1 ಮೀಟಿಂಗ್ ನಲ್ಲೂ ಕೂಡ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಪರವಾಗಿ 5 ವರ್ಷ ಅವರೇ ಮುಂದುವರಿಬೇಕು ಅನ್ನುವಂತಹ ಕೂಗುಗಳು ಕೂಡ ಹೆಚ್ಚಾಯಿತು. ಈ ಎರಡೂ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಇರ್ತೀನಿ ಅನ್ನುವಂಥ ಒಂದು ಹೇಳಿಕೆಯನ್ನ ಕೊಡುವಂತ ಪರಿಸ್ಥಿತಿಗೆ ದೂಡಿತ್ತು. ಈ ಕಾರಣದಿಂದಾಗಿ ಈ ದೆಹಲಿಯಲ್ಲಿ ನಡೆಯುವಂತ ಈ ಸಭೆ ಅತ್ಯಂತವನ್ನ ಮಹತ್ವವನ್ನ ಪಡೆದುಕೊಂಡಿದೆ. ಬಹಳ ಪ್ರಮುಖವಾಗಿ ಪ್ರಗತಿ, ಈ ಸಭೆ 1-to-1 ಆಗುತ್ತೋ ಅಥವಾ ರಾಹುಲ್ ಗಾಂಧಿ ಸಿಎಂ ಡಿಸಿಎಂ ನಡುವೆ ಆಗುತ್ತೋ ಅಥವಾ ರಾಹುಲ್ ಗಾಂಧಿ ವೇಣುಗೋಪಾಲ್ ಸಿಎಂ ಡಿಸಿಎಂ ನಡುವೆ ಆಗುತ್ತೋ ಅನ್ನುವಂಥದ್ದು ಕುತೂಹಲ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇನ್ನು ಬೆಂಗಳೂರಿನಲ್ಲೇ ಇದ್ದಾರೆ. ಮಧ್ಯಾಹ್ನದ ಬಳಿಕ ಅವರು ತೆರಳುವಂತಂದ್ರೆ 4 ಗಂಟೆಗೆ ಅವರಿಗೆ ಫ್ಲೈಟ್ ಬುಕ್ ಆಗಿದೆ. ಹೀಗಾಗಿ ಅವರು ಹೋಗಿ ತಲುಪುವಷ್ಟರೊಳಗೆ ಮೀಟಿಂಗ್ ಮುಗಿಯುತ್ತೋ ಅಥವಾ ರಾಹುಲ್ ಗಾಂಧಿ ಅವರ ಜೊತೆಗೇನೆ ಸಿಎಂ ಡಿಸಿಎಂ ಸಭೆ ಆಗುತ್ತೋ ಅಥವಾ ರಾಹುಲ್ ಗಾಂಧಿ ಜೊತೆಗೆ ವೇಣುಗೋಪಾಲ್ ಇದ್ದುಕೊಂಡು ಸಭೆ ನಡೆಸ್ತಾರೋ. ಸೊ ಈ ತರದ ಹಲವು ಪ್ರಶ್ನೆಗಳಿದ್ರೆ ಈ ಸಭೆ ಹೇಗೆ ಆಗತ್ತೆ ಅನ್ನೋದರ ಬಗ್ಗೆ ಹೆಚ್ಚು ಕುತೂಹಲಗಳಿದ್ದಾವೆ. ಹೀಗಾಗಿ ಎರಡೂ ಕಡೆಯಲ್ಲಿ ಅವರದೇ ಆದಂತಹ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಸಿಎಂ ಬಹಳ ಬೇಸರ ಆಗಿದ್ದಾರೆ. ಕಾರಣ ಮುಖ್ಯಮಂತ್ರಿಗಳಿದ್ದಾಗ ಆಡಳಿತ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪದೇ ಪದೇ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರವನ್ನ ಶಾಸಕರು ಪ್ರಸ್ತಾಪ ಮಾಡೋದು ಸರಿಯಾದಂತದ್ದಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಅದೊಂದು ರೀತಿ ಆಡಳಿತಕ್ಕೆ ಹಿನ್ನಡೆ ಮತ್ತು ಮುಖ್ಯಮಂತ್ರಿಗಳು ಬದಲಾಗ್ತಾರೆ ಅನ್ನುವಂಥ ಚರ್ಚೆಗಳೇ ಹಲವು ಅಧಿಕಾರಿಗಳು ಉದಾಸೀನ ಮಾಡಲಿಕ್ಕೆ ಕಾರಣ ಆಗುತ್ತೆ. ಆಡಳಿತದ ಮೇಲೂ ಕೂಡ ಅದರ ಪರಿಣಾಮ ಬೀರುತ್ತೆ. ಈ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿ ಇದ್ದಾರೆ, ಮುಖ್ಯಮಂತ್ರಿಗಳು ಸರ್ಕಾರ ನಡೆಸುವಾಗ ಮುಖ್ಯಮಂತ್ರಿಗಳ ಬದಲಾವಣೆ ಮಾತನ್ನ ಶಾಸಕರು ಹೇಳುವಂಥದ್ದು ಸರಿಯಾದ ಬೆಳವಣಿಗೆ ಅಲ್ಲ ಅನ್ನುವಂತಹ ಬೇಸರವನ್ನ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಇವತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇದೇ ದೂರನ್ನ ಹೈಕಮಾಂಡ್ ಮುಂದೆ ಇಡ್ತಾರೆ. ಶಾಸಕರು ಪದೇ ಪದೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ. ನೀವು ಕ್ಲಿಯರ್ ಕಟ್ ಆದಂತಹ ಮೆಸೇಜ್ ಅನ್ನ ಒಂದು ಪಾಸ್ ಮಾಡಬೇಕು. 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದನ್ನ ನಾನು ಈಗಾಗಲೇ ಹೇಳಿಯಾಗಿದೆ. ಹೈಕಮಾಂಡ್ ಇಂದ ಒಂದು ಸ್ಪಷ್ಟನೆ ಬೇಕು ಅನ್ನುವಂತಹ ಮನವಿಯನ್ನ ಅವರು ಮುಂದೆ ಇಡಬಹುದು. ಇದರ ಜೊತೆಗೆ ಡಿಕೆ ಶಿವಕುಮಾರ್ ಬಳಗದವರು ಕೂಡ ಹೇಳ್ತಾ ಇರೋದು, ಇವತ್ತಿನ ಸಭೆ ನಾಯಕತ್ವದ ಬದಲಾವಣೆ ಹೇಗಾಗುತ್ತೆ, ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡ್ತಾರೆ ಅನ್ನುವಂತ ಅಭಿಪ್ರಾಯದಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ನಾಯಕರು. ಓಕೆ, ಥ್ಯಾಂಕ್ ಯು ಮಾರುತೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.